ಸರ್ಕಾರಿ ಜಮೀನು ಮರ ಕಲ್ಲುಗಳ ಮೇಲೆ ಮಾಫಿಯಾ ಕಣ್ಣು. ಗೈರಾಣು ಜಮೀನಿನಲ್ಲಿ ನೂರಾರು ಮರಗಳನ್ನು ಕಡಿದಂಥ ಆರೋಪ. ಮರ ಕಡಿದು ಸಾಗಾಟಕ್ಕೆ ಕಲ್ಲನ್ನ ಒಡೆದು ಎಂಸ್ಟ್ಯಾಂಡ್ಗೆ ರವಾನೆ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮುರುಗೋಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೂರಾರು ಮರಗಳ ಮಾರಣ ಹೋಮವನ್ನ ಮಾಡಿದ್ರ ದುಷ್ಕರ್ಮಿಗಳು. ಯಾವ ಕಾರಣಕ್ಕೆ ಮರಗಳನ್ನು ಕಟ್ ಮಾಡಿ ದಾಂಡೇಲಿಗೆ ಸಾಗಿಸಿದ್ದಾರೆ ಅಂತ ಹೇಳಿ ದೂರನ್ನು ಕೊಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರನ್ನು ನೀಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ. ಅಕ್ರಮದ ಬಗ್ಗೆ ಗೊತ್ತಿದ್ರೂ ಬೈಲಹೊಂಗಲ ತಾಲೂಕು ಆಡಳಿತ ಯಾಕಿಷ್ಟು ಮೌನವನ್ನು ವಹಿಸ್ತಾ ಇದೆ? ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ಗೆ ದೂರು ಹೋಗಿದೆ. ಇವಾಗ ನೂರಾರು ಮರಗಳ ಮಾರಣ ಹೋಮ ಆಗಿಬಿಟ್ಟಿದೆ. ಹೇಳೋರಿಲ್ಲ ಕೇಳೋರಿಲ್ಲ, ಹಾಡ ಹಗಲೇ ನಡೆಸ್ತಾ ಇರುವಂಥ ದಂಧೆ ಇದು. ಮರ ಕಡಿದು ಸಾಗಾಟವನ್ನ ಮಾಡಲಾಗಿದೆ. ಸರ್ಕಾರಿ ಜಮೀನು, ಮರ, ಕಲ್ಲುಗಳು ಯಾವುದನ್ನ ಬಿಡ್ತಾ ಇಲ್ಲ. ಯಾಕೆ? ದುಡ್ಡು ಮಾಡುವಂಥ ಚಟನ ಅಥವಾ ಭಯಭಕ್ತಿ ಏನೂ ಇಲ್ವಾ? ಅಥವಾ ಅಧಿಕಾರಿಗಳಿಗೆ ಹಣವನ್ನು ತುಂಬಿಸಿ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ? ಗೊತ್ತಿದೆ, ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ, ಹಿಂಗಾಗ್ತಾ ಇದೆ ಅಂಥೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆದರೂ ಸಹ ಇಲ್ಲಿವರೆಗೂ ಸಹ ಯಾವುದೇ ಕಂಪ್ಲೇಂಟ್ ಸಹ ದಾಖಲಾಗಲಿಲ್ಲ. ವಿಚಾರಿಸುವಂಥ ಪ್ರಯತ್ನವೂ ಸಹ ನಡೆದಿಲ್ಲ. ನೂರಾರು ಮರಗಳನ್ನು ಕಡಿದಂಥ ಆರೋಪ ಇದೆ. ಮರವನ್ನು ಕಡಿದು ಸಾಗಾಟಕ್ಕೆ ಕಲ್ಲನ್ನು ಒಡೆದು ಎಂಸ್ಟ್ಯಾಂಡ್ಗೆ ರವಾನೆ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಮುರುಗೋಡ್ನಲ್ಲಿ ನಡೆದಿರುವಂಥ ಘಟನೆ ಇದು. ನೂರಾರು ಮರಗಳ ಮಾರಣ ಹೋಮವನ್ನು ಮಾಡಿದ್ರೆ ಹಾಗಾದ್ರೆ ದುಷ್ಕರ್ಮಿಗಳು ಯಾವ ಕಾರಣಕ್ಕೆ ಮರಗಳನ್ನು ಕಟ್ ಮಾಡಿ ದಾಂಡೇಲಿಗೆ ಸಾಗಿಸಿದ್ದಾರೆ ಅಂತ ಹೇಳಿ ದೂರು ಕೊಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷ. ಅಕ್ರಮದ ಬಗ್ಗೆ ಗೊತ್ತಿದ್ರೂ ಸಹ ಬೈಲಹೊಂಗಲ ತಾಲೂಕು ಆಡಳಿತ ಯಾಕಿಷ್ಟು ಮೌನವನ್ನು ವಹಿಸ್ತಾ ಇದೆ? ಯಾಕೆ ಅವರ ಪರವಾಗಿ ವಹಿಸ್ಕೊಂಡು ಬರ್ತಾ ಇದೆಯಾ? ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ಗೆ ದೂರು ಹೋಗಿದೆ. ಈಗ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಏನಿದು ಇಷ್ಟೊಂದು ಮರಗಳ ಮಾರಣ ಹೋಮ ಆಗ್ತಾ ಇದೆ? ಹಾಡ ಹಗಲೇ ನಡೀತಾ ಇರುವಂಥ ದಂಧೆ ಇದು. ಯಾಕೆ? ಹೇಳೋರಿಲ್ಲ ಕೇಳೋರಿಲ್ವಾ? ಏನ್ ಕತೆ ಅಂತ? ನಿರೀಕ್ಷಾ, ಏನು ಸರ್ಕಾರಿ ಜಮೀನಿನಲ್ಲಿ ಇರ್ತಕ್ಕಂಥ ಮರಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಅದನ್ನು ದುಷ್ಕರ್ಮಿಗಳು ಈ ರೀತಿ ಲೂಟಿ ಮಾಡ್ತಿರ್ತಕ್ಕಂಥ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮುರುಗೋಡದಲ್ಲಿ ನಡೆದಂತಹ ಘಟನೆ ಅಂತ ಹೇಳ್ಬೋದು. ಸರ್ಕಾರಿ ಗೈರಾಣು ಜಮೀನಲ್ಲಿ ಇರ್ತಕ್ಕಂಥ ನೂರಾರು ಮರಗಳನ್ನು ಕಟ್ ಮಾಡಿ ಮತ್ತು ಆ ಮರಗಳನ್ನು ದಾಂಡೇಲಿಗೆ ಇಲ್ಲಿಂದ ಇನ್ನು ದುಷ್ಕರ್ಮಿಗಳು ಸಾಗಿಸಿರ್ತಕ್ಕಂಥ ಅಂಶ ಈಗ ಬೆಳಕಿಗೆ ಬಂದಿದೆ. ಅದ್ರ ಜೊತೆಗೆ ಕಲ್ಲು ಹೊಡೆದು ಎಂಸ್ಟ್ಯಾಂಡ್ ಘಟಕಕ್ಕೆ ರವಾನೆ ಮಾಡ್ತಿರ್ತಕ್ಕಂಥ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅದು ಬೈಲಹೊಂಗಲ ತಾಲೂಕು ಆಡಳಿತ ಮಾತ್ರ ಇಲ್ಲಿ ಏನು ಜಾಣಕೂಡತನ ಪ್ರದರ್ಶನ ಮಾಡ್ತಾ ಇದೆ. ಇದರ ಬಗ್ಗೆ ಏನಂದ್ರೆ ಸ್ವತಃ ಜೆಡಿಎಸ್ ನ ಏನು ಜಿಲ್ಲಾಧ್ಯಕ್ಷ ಇರತಕ್ಕಂಥ ಶಂಕರ್ ಮಾಡಲ್ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ಜಿಲ್ಲಾಧಿಕಾರಿಗಳು ಈ ಒಂದು ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ಏನು ಕ್ರಮವನ್ನು ಕೈಗೊಳ್ಬೇಕಾಗತ್ತೆ. ಯಾರೆಲ್ಲ ಒಂದು ಸರ್ಕಾರಿ ಜಮೀನಲ್ಲಿ ಇದ್ದಂತ ಗೋಮಾಳ ಜಮೀನಿದೆ, ಅಲ್ಲಿರ್ತಕ್ಕಂಥ ಮರಗಳನ್ನ ಏನು ಅಕ್ರಮವಾಗಿ ಕಟ್ ಮಾಡಿರ್ತಕ್ಕಂಥಾಗಿರ್ಬೋದು, ಜೊತೆಯಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಏನು ಎಂಸ್ಟ್ಯಾಂಡ್ಗೆ ಶಿಫ್ಟ್ ಮಾಡಿರ್ತಕ್ಕಂಥಾಗಿರ್ಬೋದು, ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವ್ರು ಬಂಧಿಸುವಂತ ಕೆಲಸ ಮಾಡಬೇಕು. ಜೊತೆಗೆ ಯಾವೆಲ್ಲ ಆರೋಪಗಳಿಂದ ಇನ್ನ ಏನು ಸರ್ಕಾರಿ ಆಸ್ತಿಗೆ ನಷ್ಟ ಆಗಿದೆಯೋ ಆ ನಷ್ಟವನ್ನು ವಾಪಸ್ ಬರ್ಸಿಕೊಳ್ಳುವಂತ ಕೆಲಸ ಕೂಡ ಈಗ ಜಿಲ್ಲಾಡಳಿತ ಮಾಡಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಸ್ಥಳೀಯ ತಾಲೂಕು ಆಡಳಿತ ಜಾಣ ಕೂಡತನ ಪ್ರದರ್ಶನ ಮಾಡೋದು ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಈ ಒಂದು ಮಾಫಿಯಾ ಏನಿದೆ, ಮಾಫಿಯಾ ಜೊತೆ ಏನು ಕೈ ಮಿಲಾಯಿಸಿದಾವ ಅನ್ನೋಂಥ ಅನುಮಾನ ಕೂಡ ಇಲ್ಲಿ ದಟ್ಟವಾಗಿ ಕಾಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.